ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಾವು ಸಂಕಟದಲ್ಲಿಯೂ ಸಂತೋಷಿಸುತ್ತೇವೆ. ಈ ದಿನದ ದೇವರ ವಾಕ್ಯ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ನಮ್ಮ ದೌರ್ಬಲ್ಯಗಳಿಗೆ, ಭಾವನೆಗಳಿಗೆ ಮರುಗುವ ಕೃಪಾಪೂರ್ಣನಾದ ಮಹಾಯಾಜಕನು ನಮಗಿರುವುದರಿಂದ ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ವಿಶ್ರಾಂತಿಯನ್ನು ನಿರೀಕ್ಷಿಸುವಂತಿಲ್ಲ. ಪರಲೋಕಕ್ಕೆ ಹೋಗುವ ದಾರಿಯು ಶಿಲುಬೆಯನ್ನು ಹೊತ್ತು ಹೋಗುವ ದಾರಿಯಾಗಿದೆ. ಮಾರ್ಗವು ನೇರವಾಗಿದೆ ಮತ್ತು ಕಿರಿದಾಗಿಯೂ ಇದೆ. ಆದರೆ ಮಹಿಮೆಯ ರಾಜನು ನಮಗಿಂತ ಮುಂಚೆ ಈ ಹಾದಿಯಲ್ಲಿ ನಡೆದನೆಂದು ತಿಳಿದುಕೊಂಡು ನಾವು ಹರ್ಷಚಿತ್ತದಿಂದ ಮುಂದುವರಿಯುತ್ತೇವೆ. ನಾವು ದಾರಿಯ ಒರಟು ಸ್ಥಿತಿಯ ಬಗ್ಗೆ ದೂರು ನೀಡುವುದಿಲ್ಲ, ಆದರೆ ದೀನರಾಗಿ, ಸೌಮ್ಯರಾಗಿ, ಯೇಸುವಿನ ಹಿಂಬಾಲಕರಾಗಿ ಆತನ ಹೆಜ್ಜೆಗಳನ್ನು ಅನುಸರಿಸುತ್ತೇವೆ. ಅವನು ಕಷ್ಟವನ್ನನುಭವಿಸಿದ ವ್ಯಕ್ತಿಯಾಗಿದ್ದನು. ದುಃಖದ ಪರಿಚಯವೂ ಅವನಿಗಿತ್ತು. ಆತನ ಬಡತನದ ಮೂಲಕ ನಾವು ಶ್ರೀಮಂತರಾಗುವಂತೆ ಆತನು ನಮಗಾಗಿ ಬಡವನಾದನು. ನಾವು ಸಂಕಟದಲ್ಲಿಯೂ ಸಂತೋಷಪಡುತ್ತೇವೆ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂಬ ಪ್ರತಿಫಲದ ಪುರಸ್ಕಾರವನ್ನು ನಾವು ಮನಸ್ಸಿನಲ್ಲಿಟ್ಟಿರುತ್ತೇವೆ. ಶೋಧನೆಗಳು ನಮಗಿರುವುದರಿಂದ ನಮಗೆ ಗುಣಗುಟ್ಟುವ ಆಲೋಚನೆ ಇರುವುದಿಲ್ಲ. ದೇವರು ಪ್ರೀತಿಸಿದ ಮಕ್ಕಳು ಯಾವಾಗಲೂ ಶೋಧನೆಗಳನ್ನು ಹೊಂದಿದ್ದರು. ನಾನು ಕಷ್ಟವನ್ನು ಬಯಸುತ್ತೇನೆ ಮತ್ತು ಇಲ್ಲಿ ದೃಢವಾಗಿ ಸಹಿಸಿಕೊಂಡ ಪ್ರತಿಯೊಂದು ಶೋಧನೆಯು ನಮ್ಮನ್ನು ಮಹಿಮೆಯಲ್ಲಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಬಹಳ ಶ್ರೀಮಂತವಾದ ಬಾಧ್ಯತೆಯನ್ನು ನಮಗಾಗಿ ಖರೀದಿಸಲು ಅತಿಯಾದ ಕಷ್ಟ ಸಹಿಸಿದ ಯೇಸುವನ್ನು ನೋಡಿದಾಗ, ಸತ್ಯದ ಸಲುವಾಗಿಯೂ ಯೇಸುವಿನ ಸಲುವಾಗಿಯೂ ಪ್ರಾಣತೆತ್ತ ಭಕ್ತರನ್ನು ನೋಡಿ ಕಷ್ಟಪಡದೆ ನನ್ನಿಂದ ಸಾಧ್ಯವಾದರೆ ನಾನು ಪರಲೋಕಕ್ಕೆ ಹೋಗಲು ಸಾಧ್ಯ ಎಂದು ಭಾವಿಸಲು ಸಾಧ್ಯವಿಲ್ಲ. ಇಲ್ಲವೇ ಇಲ್ಲ. ನಾನು ಕಷ್ಟ ಸಂಕಟಗಳ ಮೂಲಕ ಸಂಪೂರ್ಣನಾಗ ಬಯಸಬೇಕು. ನಾನು ಕ್ರಿಸ್ತನೊಂದಿಗೆ ಅವನ ಕಷ್ಟಗಳಲ್ಲಿ ಪಾಲುಗಾರನಾಗಲು ಬಯಸುತ್ತೇನೆ, ಏಕೆಂದರೆ ನಾನು ಹಾಗೆ ಇದ್ದರೆ ನಾನು ಅವನೊಂದಿಗೆ ಅವನ ಮಹಿಮೆಯಲ್ಲಿ ಪಾಲುಗಾರನಾಗುತ್ತೇನೆ ಎಂದು ನನಗೆ ತಿಳಿದಿದೆ. ಯೇಸು ನಮ್ಮ ಮಾದರಿಯಾಗಿದ್ದಾನೆ. ನಮ್ಮ ಜೀವನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕ್ರಿಸ್ತನಿಗೆ ಹತ್ತಿರವಾಗಿಸಲು ನಾವು ಅಧ್ಯಯನ ಮಾಡೋಣ. ಜೀವವುಳ್ಳ ದೇವರಿಗಾಗಿ ನನ್ನ ಆತ್ಮವು ಕೂಗುತ್ತದೆ, ನನ್ನ ಆತ್ಮವು ದೇವರಿಗಾಗಿ ಹಾತೊರೆಯುತ್ತದೆ. ಓಹೋ, ದೇವರ ಸುಂದರವಾದ ಸ್ವರೂಪವನ್ನು ಪ್ರತಿಫಲಿಸುವುದು, ಸಂಪೂರ್ಣವಾಗಿ ಎಲ್ಲವನ್ನೂ ಅವನಿಗೆ ಒಪ್ಪಿಸಿಕೊಡುವುದು ಮತ್ತು ತನ್ನ ಸ್ವಂತ ಜೀವವನ್ನು ಮರಣಕ್ಕೆ ಒಪ್ಪಿಸಿಕೊಡುವುದು ಎಷ್ಟು ಕಷ್ಟವಲ್ಲವೇ? ನಮ್ಮನ್ನು ಎಲ್ಲ ಪಾಪದಿಂದ ದೂರ ಮಾಡುವ, ನಮ್ಮನ್ನು ರಕ್ಷಿಸುವ ಪರಿಪೂರ್ಣನಾದ ರಕ್ಷಕನಲ್ಲಿ ನಾವು ಸಂತೋಷಿಸಬಹುದು. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸುತ್ತಾನೆ ಎಂದು ನಾವು ದೇವರಲ್ಲಿದ್ದು ಅನುದಿನವೂ ಹೇಳಬಹುದು. ಪರದೆಯನ್ನು ಎತ್ತಲಾಗಿದೆ. ಭಕ್ತರಿಗಾಗಿ ಇಡಲ್ಪಟ್ಟಿರುವ ಶ್ರೀಮಂತವಾದ ಪ್ರತಿಫಲವನ್ನು ನಾನು ನೋಡಿದ್ದೇನೆ. ಮುಂಬರುವ ಲೋಕದ ರುಚಿಯನ್ನು ನಾನು ನೋಡಿದ್ದೇನೆ. ಅದು ಈ ಲೋಕವನ್ನು ನನಗೆ ನಾಶಪಡಿಸಿದೆ. ನನ್ನ ಪ್ರೀತಿ, ನನ್ನ ಆಸಕ್ತಿಗಳು, ಭರವಸೆಗಳು, ನಿರೀಕ್ಷೆ ಎಲ್ಲವೂ ಪರಲೋಕದ ಮೇಲೆ ಇದೆ. ನನ್ನ ಆತ್ಮವು ಪ್ರೀತಿಸುವಂತಹ ತನ್ನ ಸಂಪೂರ್ಣ ಸುಂದರತೆಯಲ್ಲಿರುವ ರಾಜನನ್ನು ನೋಡಲು ನಾನು ಹಂಬಲಿಸುತ್ತೇನೆ. ಪರಲೋಕವು ಸುಮಧುರವಾದ, ಸವಿಯಾದ, ಸಿಹಿಯ ಪರಲೋಕವಾಗಿದೆ. ನಾನು ಅಲ್ಲಿರಲು ಹಾತೊರೆಯುತ್ತೇನೆ ಮತ್ತು ಅದು ಸಮೀಪದಲ್ಲಿಯೇ ಇದೆ ಎಂಬ ಆಲೋಚನೆಯು ಕ್ರಿಸ್ತನ ಬರೋಣದ ಬಗ್ಗೆ ನನ್ನನ್ನು ಬಹುತೇಕ
ಅಸಹನೆಗೊಳಿಸುತ್ತದೆ. ಯೇಸುಕ್ರಿಸ್ತನ ಮೂಲಕ ದೊರಕುವ ನಿತ್ಯತ್ವ ಮತ್ತು ಅಮರತ್ವದ ಜೀವನದ ಉತ್ತಮವಾದ ನಿರೀಕ್ಷೆಗಾಗಿ ಕರ್ತನನ್ನು ಸ್ತುತಿಸಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.